ನಮಸ್ಕಾರ ಸ್ನೇಹಿತರೆ, ಎಂದಿನ ಮಧ್ಯರಾತ್ರಿಯಿಂದ 2043ರವರೆಗೂ ಈ 8 ರಾಶಿಯವರಿಗೆ ವಿಪರೀತ ಧನಾಗಮನ, ಭಿಕ್ಷುಕನು ಕೂಡ ಶ್ರೀಮಂತನಾಗ್ತಕ್ಕಂಥ ಯೋಗವನ್ನ ಪಡೆದುಕೊಂಡಿದ್ದಾರೆ. ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು, ಯಾವೆಲ್ಲ ರಾಶಿಯವರಿಗೆ ಶನಿದೇವರ ಕೃಪಕಟಾಕ್ಷ ಸಿಗ್ತಾ ಇದೆ, ಎಲ್ಲವನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಶನಿದೇವನಿಗೆ ಭಕ್ತಿಯಿಂದ ಲೈಕೊಟ್ಟು ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಶನಿದೇವರ ಕೃಪಕಟಾಕ್ಷ ಈ ರಾಶಿಯವರಿಗೆ ಇರೋದ್ರಿಂದ ಎಂದಿನ ಮಧ್ಯರಾತ್ರಿಯಿಂದ ಮುಂದಿನ 2043ರವರೆಗೂ ಕೂಡ ವಿಪರೀತ ಧನಾಗಮನವಾಗುವುದರ ಜೊತೆಗೆ ಈ 8 ರಾಶಿಯವರಿಗೂ ಕೂಡ ಭಿಕ್ಷುಕನು ಕೂಡ ಶ್ರೀಮಂತನಾಗುವಂತಹ ಯೋಗವನ್ನ ಇದೀಗ ಶನಿದೇವ ಕರುಣಿಸಿದ್ದಾನೆ ಅಂತ ಹೇಳಬಹುದು. ಇವರಿಗೆ ಶನಿದೇವನ ಆಶೀರ್ವಾದ ಇರೋದ್ರಿಂದ ಎಲ್ಲಾ ರೀತಿಯ ಲಾಭವನ್ನ ಇವರು ಪಡೆದುಕೊಳ್ತಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮಂಗಳಕರ ಅಂಶಗಳು ನಿಮ್ಮ ಜೀವನದಲ್ಲಿ ನಡೀತಾ ಹೋಗುತ್ತೆ. ಜೊತೆಗೆ ಶುಭಕರವಾದಂತಹ ಕೆಲವೊಂದು ಆಚಾರ ವಿಚಾರಗಳನ್ನ ನೀವು ಬೆಳೆಸ್ಕೊಂಡು ಹೋಗೋದ್ರಿಂದ ಶುಭ ಕಾರ್ಯಗಳು ನಿಮ್ಮ ಮನೆಯಲ್ಲಿ ನಡೆಯುತ್ತೆ. ಪೂಜಾ ವಿಧಿವಿಧಾನಗಳಲ್ಲಿ ನೀವು ಒಂದಷ್ಟು ಆಸಕ್ತಿಯನ್ನ ತೋರೋದ್ರಿಂದ ನಿಮ್ಗೆ ಶನಿಯ ಪ್ರಭಾವದಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ಈ ಸಂದರ್ಭದಲ್ಲಿ ನೀವು ಮಾಡ್ತಕ್ಕಂಥ ಒಂದಷ್ಟು ವ್ಯಾಪಾರ ವ್ಯವಹಾರ ಇರಬಹುದು, ಅದು ಭವಿಷ್ಯತ್ನಲ್ಲಿ ನಿಮ್ಗೆ ಸಾಕಷ್ಟು ಲಾಭವನ್ನ ತಂದುಕೊಡುತ್ತೆ ಅಂತ ಹೇಳಬಹುದು. ಈ ಒಂದು ಸಂದರ್ಭದಲ್ಲಿ ಪಿತೃಗಳಿಂದ ನಿಮ್ಗೆ ಒಂದಷ್ಟು ಲಾಭ ಆಗುತ್ತೆ, ಅಂದ್ರೆ ಪಿತ್ರಾರ್ಜಿತ ಆಸ್ತಿಯ ಲಾಭವನ್ನ ನೀವು ಪಡ್ಕೊಳ್ತೀರಾ. ಇನ್ನು ಈ ಒಂದು ಸಂದರ್ಭದಲ್ಲಿ ನಿಮ್ಮ ಕೋರ್ಟ್ ಕಚೇರಿ ಕೆಲಸಗಳು ಏನಿದೆ ಅದೆಲ್ಲವೂ ಕೂಡ ನಿಮ್ಮ ಪರವಾಗಿ ಆಗ್ತಕ್ಕಂಥ ಸಂದರ್ಭ ಹೆಚ್ಚಿಗೆ ಇದೆ. ಒಂದಷ್ಟು ತಾಳ್ಮೆಯನ್ನ ವಹಿಸೋದು ಅತ್ಯಗತ್ಯವಾಗಿದೆ. ಈ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ನಿಮ್ಮ ಆದಾಯದಲ್ಲೂ ಕೂಡ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಹೊಸ ಕೆಲಸ ಕಾರ್ಯಗಳನ್ನ ನೀವು ಆರಂಭ ಮಾಡ್ತೀರಾ. ವ್ಯವಹಾರದಲ್ಲಿ ಯಶಸ್ಸನ್ನ ಕಾಣ್ತೀರಾ. ಏನೇ ಕೆಲಸ ಮಾಡಿದ್ರೂ ಕೂಡ ಈ ಸಂದರ್ಭದಲ್ಲಿ ಅದು ನಿಮ್ಮ ಕೈಯನ್ನ ಹಿಡಿಯುತ್ತೆ. ಕೆಲಸಗಳು ಅರ್ಧಕ್ಕೆ ನಿಂತಿದ್ರೆ ಈ ಸಂದರ್ಭದಲ್ಲಿ ಅದೆಲ್ಲದಕ್ಕೂ ಕೂಡ ಮರುಚಾಲನೆ ಸಿಗ್ತಾ ಹೋಗುತ್ತೆ. ಹೂಡಿಕೆ ಮಾಡಿರ್ತಕ್ಕಂಥ ವಿಚಾರದಲ್ಲಿ ನೀವು ಭವಿಷ್ಯತ್ನಲ್ಲಿ ಲಾಭವನ್ನ ಪಡ್ಕೊಳ್ತೀರಾ. ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲಾ ಸಮಸ್ಯೆಗಳು ದೂರವಾಗಿ ಹಂತವಾಗಿ ಮಾನಸಿಕ ನೆಮ್ಮದಿಯನ್ನ ನೀವು ಗಳಿಸ್ಕೊಳ್ತೀರಾ. ಜೀವನದಲ್ಲಿ ಸಂತಸದ ವಾತಾವರಣ ನಿರ್ಮಾಣವಾಗೋದ್ರ ಜೊತೆಗೆ ನಿಮ್ಮ ಆರೋಗ್ಯ ವೃದ್ಧಿಯಾಗತ್ತೆ. ನೀವು ಹೊಸ ಉದ್ಯೋಗ, ಹೊಸ ಕೆಲಸ ಕಾರ್ಯಗಳು, ವ್ಯಾಪಾರ ಮುಂತಾದ ಕೆಲಸಗಳನ್ನ ಆರಂಭಿಸಿದ್ರೆ ಈ ಸಂದರ್ಭದಲ್ಲಿ ನೀವು ಮಾಡ್ತಕ್ಕಂಥ ಪ್ರಯತ್ನಗಳು ಉತ್ತಮ ಯಶಸ್ಸನ್ನ ತಂದುಕೊಡುತ್ತೆ. ವ್ಯಾಪಾರವನ್ನ ಪ್ರಾರಂಭಿಸಿದ್ರು ಸಹ ಉತ್ತಮ ಲಾಭವನ್ನೇ ಈ ಸಂದರ್ಭದಲ್ಲಿ ಕಾಣ್ತೀರಾ. ವಿದ್ಯಾರ್ಥಿಗಳಿಗೆ ಈ ಒಂದು ಸಮಯ ಅತ್ಯಂತ ಸೂಕ್ತ ಸಮಯವಾಗಿದ್ದು ಪರೀಕ್ಷೆಯಲ್ಲಿ ನೀವು ಒಳ್ಳೆಯ ಮಾರ್ಕ್ಸ್ ಅನ್ನ ತೆಗೆದುಕೊಳ್ತೀರಾ. ಜೊತೆಗೆ ನೀವೇನಾದ್ರೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನ ನಡೆಸಿದ್ರೆ ಈ ಸಂದರ್ಭದಲ್ಲಿ ಅದು ಕೂಡ ನಿಮ್ಗೆ ಒಳ್ಳೆಯ ಫಲಿತಾಂಶವನ್ನ ತಂದುಕೊಡುತ್ತೆ. ಹಣ ಸಂಪಾದನೆ ಮಾಡೋದಕ್ಕೆ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತೆ. ಇದರಿಂದ ಆರ್ಥಿಕ ಲಾಭ ಹೆಚ್ಚಿಗೆ ಆಗುತ್ತೆ. ಹೊಸ ರೀತಿಯ ಪ್ಲಾನಿಂಗ್ ಗಳನ್ನ ನೀವು ಮಾಡುವ ಮೂಲಕ ಹೆಚ್ಚು ಹಣವನ್ನ ಸಂಪಾದನೆ ಮಾಡ್ತೀರಾ. ಅವಿವಾಹಿತರಿಗೆ ಮದುವೆಯ ಅವಕಾಶಗಳು, ಅಂದ್ರೆ ಮದುವೆಯ ಪ್ರಸ್ತಾಪಗಳು ಕೇಳಿ ಬರುತ್ತೆ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರ್ತಕ್ಕಂಥ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಕುಂಭ ರಾಶಿ, ತುಲಾ ರಾಶಿ, ಸಿಂಹ ರಾಶಿ, ಕರ್ಕಟಕ ರಾಶಿ, ಧನು ರಾಶಿ, ವೃಶ್ಚಿಕ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಶನಿದೇವಾಯ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.